ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಮರೂರು ಗ್ರಾಮದಲ್ಲಿರುವ ಲೇಟ್ ಶಿವಗಂಗಯ್ಯನವರ ಸುಪುತ್ರರಾದ ಗಣೇಶ್ ಎಂಬುವವರು ತಾಯಿ ರೇವಮ್ಮ ಎಂಬುವರ ಜೊತೆಗೂಡಿ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದಿರುವಂತಹ ಕುಂಬಾರಿಕೆ ಕಲೆಯನ್ನ ಇಂದಿಗೂ ಜೀವಂತವಾಗಿಸಿಕೊಂಡು ತಮ್ಮ ಬದುಕನ್ನ ಸಾಗಿಸುತ್ತಿದ್ದಾರೆ. ದೀಪಾವಳಿ ಹಬ್ಬಕ್ಕಾಗಿ ಇವರ ಬಳಿ ಮಣ್ಣಿನಿಂದ ಮಾಡಿರುವಂತಹ ಬಹಳಷ್ಟು ದೀಪಗಳನ್ನ ವ್ಯಾಪಾರಕ್ಕಾಗಿ ಇಟ್ಟಿರುವುದನ್ನ ಇಲ್ಲಿ ಕಾಣಬಹುದಾಗಿದೆ. ಮಣ್ಣಿನಿಂದ ಮಾಡಿರುವಂತಹ ಗಾಜಿನ ದೀಪಗಳು, ಅಲಂಕಾರಿಕ ದೀಪಗಳು ಹಾಗೂ ವಿಶೇಷವಾಗಿ ದೀಪದ ಕೆಳಭಾಗದಲ್ಲಿ ಎಣ್ಣೆ ಸುರಿದರೆ ಮೇಲ್ಭಾಗದಲ್ಲಿ ಹೊತ್ತಿ ಉರಿಯುವಂತಹ ವಾಸ್ತು ದೀಪ ಇವರ ಬಳಿ ವಿಶೇಷವಾಗಿ ಕಾಣಬಹುದಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಮರೂರು ಗ್ರಾಮದ ಗಣೇಶ್ ಎಂಬುವವರ ಬಳಿ ರಸ್ತೆ ಬದಿಯಲ್ಲೇ ಮಾರಾಟ ಮಾಡುತ್ತಿರುವಂತಹ ನನ್ನ ಹೆಸರು ಗಣೇಶ. ವಾಸ್ತು ದೀಪಗಳು ಸಿಗುತ್ತೆ, ಮಣ್ಣಿನ ದೀಪಗಳು, ಪಿಂಗಾಣಿ ದೀಪಗಳು, ಗ್ಲಾಸ್ ದೀಪಗಳು, ಆಮೇಲೆ ಗೊಂಬೆ ಥರದವು, ಕಳಸದ ದೀಪಗಳು, 5-6 ಥರದ ಮುಖವಾಡಗಳು ಎಲ್ಲ ಸಿಗುತ್ತೆ ಸರ್. ವಿಶೇಷವಾಗಿ ವಾಸ್ತು ದೀಪಗಳು ಶಿವಮೊಗ್ಗದ ಸೈಡು ಇದಾಗಿದೆ. ವಾಸ್ತು ದೀಪ ಮನೆಯಲ್ಲಿ, ದೇವರ ಮನೆಯಲ್ಲಿ ವಾಸ್ತು ದೀಪವಾಗಿ ಇರುತ್ತದೆ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಮತ್ತು ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಏನಂದರೆ ಎಲ್ಲರ ಮನೆಗಳಲ್ಲೂ ದೀಪ ಹಚ್ಚಿಸೋದು ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಮುಂದಕ್ಕೆ ತರೋದೇ ದೀಪಾವಳಿ ಹಬ್ಬದ ವಿಶೇಷತೆ. ಹಾಗೂ ಈ ಕುಂಬಾರಿಕೆ ಏನು ಮಡಿಕೆ ಮಾಡೋರು ಪುರಾತನ ಕಾಲದಿಂದ ಈ ಮಡಿಕೆದೇ ಭಾಳ ವೈಶಿಷ್ಟ್ಯತೆ, ಮೊದಲನೇ ಪ್ರಾಮುಖ್ಯತೆ ನಮ್ಮ ಮಡಿಕೆ ಕೊಟ್ಟಿದ್ರು. ನಮ್ಮ ತಾತಂದಿರು ಮುತ್ತಾತಂದಿರು ಆಗಿನ ಕಾಲದಲ್ಲೂ ಅಷ್ಟೇ ಈ ಏನು ಮಡಿಕೆಯನ್ನು ಬೆಳೆಸ್ಕೊಂಬಂದಿದ್ದೀವಿ, ಅದರಲ್ಲಿ ನಾವು ಅಡುಗೆ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಎಲ್ಲನೂ ನಮಗೆ ಕಾಲದಿಂದ ಬೆಳೆಸ್ಕೊಂಬಂದಿದ್ರು. ಈ ವಿಜ್ಞಾನ ಮುಂದುವರಿತಾ ಇದ್ರೆ ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಗ್ತಾ ಬಂತು. ಆದ್ದರಿಂದ ಇದನ್ನು ನಾವು ಸ್ವಲ್ಪ ಬೆಳವಣಿಗೆ ಮಾಡಬೇಕು, ಕುಂಬಾರಿಗೆ ಅದೊಂದು ಕೆಲಸ ಕೊಡಬೇಕು. ಹಾಗೂ ದೀಪ ಇಂಥವೆಲ್ಲ ನಾವು ಮುಂದಕ್ಕೆ ತರಬೇಕು. ನೀರು ಕುಡಿಯೋದಾಗಲಿ ಮತ್ತೊಂದಾಗಲಿ ಎಲ್ಲನೂ ಸಹ ಇಲ್ಲಿದ್ದಾವೆ. ದೀಪಗಳು ಹಚ್ಚೋದಾಗಲಿ, ನೀರು ಕುಡಿಯೋದಾಗಲಿ, ಫಿಲ್ಟ್ರ್ ಇದ್ದಾವೆ, ವಾಟ್ರ್ ಫಿಲ್ಟ್ರ್ ಇದ್ದಾವೆ, ಹಂಗೆ ಎಲ್ಲನೂ ಸಹ ಇಲ್ಲಿದ್ದಾವೆ. ಇವನ್ನ ನಾವು ಏನು ಮಾಡಬೇಕು, ಇವನ್ನ ಬೆಳೆಸಬೇಕು. ಆಗಿನ ಕಾಲದಲ್ಲಿ ಮಡಿಕೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಿ ಊಟ ಮಾಡಿ 100 ವರ್ಷ ಬಾಳ್ತಿದ್ರು, ಬದುಕ್ತಿದ್ರು. ಈಗ ಅಲ್ಯೂಮಿನಿಯಂ ಆಗಲಿ ಇಂಡಾಲಿಯಂ ಪಾತ್ರೆಗಳಲ್ಲಿ ಮಾಡಿದಂಥ ಆಹಾರ ಪದಾರ್ಥದಿಂದ ಏನು ಮಾಡ್ತಿದ್ದಾರೆ ಅಂದರೆ ಅರ್ಧಕ್ಕರ್ಧ ಆಯುಸ್ಸು ಕಮ್ಮಿ ಆಗ್ತದೆ, ಜೊತೆಗೆ ಆರೋಗ್ಯನೂ ಕಮ್ಮಿ ಆಗ್ತದೆ. ಶುಗರು, BP ಇಂಥ ಕಾಯಿಲೆಗಳೆಲ್ಲ ರೋಗ ರುಜಿನಗಳು ಬರ್ತವೆ. ಆದಷ್ಟು ಮಡಿಕೆಯಲ್ಲಿ ಮಾಡಿದಂಥ ಪದಾರ್ಥಗಳನ್ನೇ ಎಲ್ಲರೂ ಸೇವನೆ ಮಾಡಲಿ, ಎಲ್ಲರಿಗೂ ಆರೋಗ್ಯವಾಗಿ ಕೊಡಲಿ. ದೀಪಾವಳಿಯ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬಕ್ಕಾಗಿ ಉತ್ತಮವಾದ ಮಣ್ಣಿನ ದೀಪಗಳು ಮರೂರು ಗ್ರಾಮದ ಗಣೇಶವರ ಬಳಿ ಸಿಗುತ್ತಿವೆ. ನೀವು ಸಹ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ. ದೀಪಗಳನ್ನ ಖರೀದಿಸುತ್ತಾ ಇತರರ ಬದುಕಿಗೆ ಬೆಳಕಾಗಿರಿ. ಸುದ್ದಿಗಾಗಿ ಸೇವೆ ಕುದೂರ್ ನ್ಯೂಸ್. ಧನ್ಯವಾದಗಳು.